ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಇವತ್ತು ಏನು ವಿಶೇಷ ಅಂತ ನೋಡ್ತಾ ಇದ್ದೀರಾ? ಇವತ್ತು ಬಂದುಬಿಟ್ಟು ಇದೊಂದು ಪೌಡರ್ ಇದ್ಬಿಟ್ರೆ ನೀವು ಈಸಿಯಾಗಿ ಸಾಂಬಾರು ಮಾಡ್ಕೊಂಬಿಡ್ಬೋದು. ಇನ್ಸ್ಟೆಂಟಾಗಿ ಈಸಿಯಾಗಿ ಪೌಡರು ಹೆಂಗೆ ಮಾಡೋದು ಅಂತ ನೋಡೋಣ. ತೊಗರಿಬೇಳೆ, 1 ಕಪ್ ಹುಣಸೆಹಣ್ಣು, ಇಂಗು, ಖಾರ ಪುಡಿ, ಸಾಂಬಾರು ಪುಡಿ. ಇವಾಗ ಈ ಥರ ಒಂದು ಪ್ಯಾನಿಗೆ ತೊಗರಿಬೇಳೆನ ಹಾಕ್ಕೊತಾ ಇದ್ದೀವಿ. ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಕಪ್ ಹಾಕ್ಕೊಂಡಿದ್ದೀನಿ. ಈಸಿಯಾಗಿ ಇನ್ಸ್ಟಂಟಾಗಿ ಇದೊಂದು ಪೌಡರ್ ಇಟ್ಬಿಟ್ರೆ ಬೇಳೆ ಬೇಯಿಸೋದು ಬೇಡ, ರುಬ್ಬೋದು ಬೇಡ. ಇದನ್ನ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು, ಆವಾಗಲೇ ಪೌಡರ್ ಚೆನ್ನಾಗಿ ಬರೋದು. ಇವಾಗ ಹಿಂಗೆ ಹಾಕೊತಾ ಇದ್ದೀವಿ. ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ. ಇವಾಗ ಇದೇ ಪ್ಯಾನಿಗೆ ಶುಂಠಿ ಹಾಕೊತಾ ಇದ್ದೀವಿ. ಹೇಳ್ದಂಗೆ ನಾನು ಇದೇ ಪ್ಯಾನಿಗೆ ಹುಣಸೆಹಣ್ಣು ಹಾಕೊತಾ ಇದ್ದೀನಿ. ಇದು ಕೂಡ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೂರು ಸ್ಪೂನ್ ಖಾರ ಪುಡಿ ಹಾಕೊತಾ ಇದ್ದೀವಿ ನಾವು. ಇವಾಗ 5 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾ ಇದ್ದೀವಿ. ನಿಮ್ಗೆ ಈ ಸಾಂಬಾರು ಪುಡಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಇವಾಗ ಇದು ಕೂಡ ಡ್ರೈ ರೋಸ್ಟ್ ಆಗಿದೆ. ನೋಡಿ, ಇದೆಲ್ಲ ಪೌಡ್ರು ಮಾಡ್ಕೊಂಡು ಮತ್ತೆ ಸಿಗೋಣ. ಇದೊಂದು ಸ್ವಲ್ಪ ಪ್ಲೇಟಿಗೆ ಟ್ರಾನ್ಸ್ಫರ್ ಆದಮೇಲೆ ಕೂಲ್ ಆಗಬೇಕು. ತಕ್ಷಣಕ್ಕೆ ಹಾಕೊಂಡ್ಬಿಡ್ಬೇಡಿ ಮಿಕ್ಸಿಗೆ. ಆ್ಯಂಡ್ ಇದೆಲ್ಲ ಪೌಡರ್ ಆದಮೇಲೆ ಮತ್ತೆ ಸಿಗೋಣ. ನೋಡಿ ಪೌಡ್ರ್ ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಾಗಿದೆ ನೋಡಿ. ಈ ಥರ ಫೈನ್ ಪೌಡ್ರ್ ಹಾಕಬೇಕು. ನೋಡಿ, ಎಲ್ಲ ನೀಟಾಗಿ ಪೌಡ್ರ್ ಆಗಿದೆ. ಇದನ್ನು ಸಾಂಬಾರು ಮಾಡಿದಾಗ ಹೆಂಗೆ ಬರುತ್ತೆ ಅಂತ ನೋಡೋಣ. ಅದನ್ನು ಕೂಡ ತೋರಿಸ್ತೀನಿ ನಾನು. ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ಳೋಣ. ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗ್ಬೋದು. ಇಲ್ಲಂತೂ ತುಂಬಾ ಸ್ಮೆಲ್ ಬರ್ತಾಯಿದೆ. ನೀವು ಮಾಡೋವಾಗ ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದನ್ನು 1 ವರ್ಷ ಮತ್ತು 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಇಟ್ಕೊಂಬಿಟ್ರೆ ಎಷ್ಟು ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು. 6 ತಿಂಗಳು 1 ವರ್ಷವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಸಾಂಬಾರು ಮಾಡಿ ಕೂಡ ನಿಮಗೆ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ. ನಾನು ಸಾಂಬಾರು ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕಾಯಕ್ಕೆ ಎಣ್ಣೆ ಇಟ್ಕೊಂಡಿದ್ದೀವಿ. ಸಾಸಿವೆ 1 ಸ್ಪೂನು, ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ 1, ಈರುಳ್ಳಿ 2, ಇದು 5 ನಿಮಿಷ ಈ ಥರನೇ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕೊತಾ ಇದ್ದೀವಿ. 3 ಟೊಮೆಟೊ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಕೂಡ 5 ನಿಮಿಷ ಹಿಂಗೆ ಫ್ರೈ ಆಗಲಿ. ಈ ಥರ ಫ್ರೈ ಆಗಿದೆ.
ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈ ನೀರು ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರೋ ಪೌಡರ್ ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆವಾಗ ನಿಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಇವಾಗ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಹಾಕ್ಕೊತಾ ಇದ್ದೀವಿ. ಮಾಡಿಟ್ಕೊಂಡಿರೋ ಪೌಡರ್ನ ಹಾಕ್ಕೊತಾ ಇದ್ದೀವಿ. ನಿಮಗೆ ಬೇಕಂದರೆ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಮಾಡ್ಬೋದು. ನಾವು ಆ್ಯಡ್ ಮಾಡಿಲ್ಲ. ಬೇಳೆ ಮಾಡ್ದಂಗೆ ಇರುತ್ತೆ. ನೋಡಿ ಹೆಂಗೆ ಕಲರ್ ಬಂದಿದೆ ಅಂತ. ಇದು 5 ನಿಮಿಷ ಕುದೀಲಿ. ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಇದು ಒಂದು ಕುದಿ ಬರಲಿ, ಆಮೇಲೆ ಸಿಗ್ತೀನಿ. ಈ ಕುದಿ ಬರ್ತಿದೆ. ನಿಮಗೆ ಈ ಸಾರಿಗೆ ಬೇರೆ ಯಾವ್ದಾದ್ರು ತರಕಾರಿ ಬೇಕಂದರೆ ಹಾಕೊಬೋದು. ಇಲ್ಲ ಇಷ್ಟೇ ಸಾಕು ಬರೀ ಬೇಳೆ ಸಾರು ಥರ ಅಂದರೆ ಇಷ್ಟ ಆಗುತ್ತೆ. ನೋಡಿ ಪೌಡ್ರ್ ಒಂದು ಇಟ್ಬಿಟ್ರೆ ಇನ್ಸ್ಟೆಂಟಾಗಿ 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ನಾವು ಇಡ್ಲಿಗೋಸ್ಕರ ಜಸ್ಟ್ ಪ್ಲೇನಾಗಿ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪೌಡ್ರ್ ಒಂದು ಇಟ್ಬಿಟ್ರೆ 10 ಮಿನಿಟ್ಸ್ಗೆಲ್ಲ ಬೇಗ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ ಅಡುಗೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಇದೇ ಥರ ರಸಮ್ ಪೌಡರ್ ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.